ಹಾಯ್ ಎಲ್ಲರಿಗೂ ನಮಸ್ಕಾರ. ಪದ್ಮಾ ಸಿಂಪ್ಲಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಶಂಕರಪೊಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ, ತುಂಬಾ ಕ್ರಿಸ್ಪಿಯಾಗಿದೆ. ನೋಡಿ ಈ ರೀತಿ ಮೂರ್ತಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಬೌಲಿಗೆ ಈ ಕಪ್ಪಿನ ಅಳತೆಯಲ್ಲಿ 2 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟನ್ನು ಬೌಲಲ್ಲಿ ಹಾಕ್ಕೊಂಡು ಈಗ ನೋಡಿ ಬೆಣ್ಣೆನ ತಗೊಂಡಿದ್ದೀನಿ. ಬೆಣ್ಣೆ ಎಷ್ಟು ತಗೊಂಡಿದ್ದೀನಿ, ಒಂದು 4 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಇರ್ಬೋದು. ಇದು ಮನೆಯಲ್ಲೇ ಮಾಡಿರೋ ಬೆಣ್ಣೆ. ಈ ಬೆಣ್ಣೆನ ಕರಗಿಸ್ಕೋಬೇಕಾಗತ್ತೆ. ನೋಡಿ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಬೆಣ್ಣೆನೆಲ್ಲ ಕರಗಿಸಿ ಹಿಟ್ಟಿಗೆ ಹಾಕೊಳ್ತಾ ಇದ್ದೀನಿ. ಈಗ ಒಂದು ಬೌಲು ಸಕ್ಕರೆ ತಗೊಂಡಿದ್ದೆ, ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪು ಮೈದಾ ಹಿಟ್ಟಿಗೆ 1 ಕಪ್ಪು ಸಕ್ಕರೆ ಸಾಕಾಗತ್ತೆ. ಹಾಗೆ 2 ಏಲಕ್ಕಿನ ಹಾಕ್ಕೊಂಡಿದ್ದೆ, ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಈಗ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಪುಡಿನ. ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ. ಮಕ್ಕಳು ಅಂತಲೇ ಅಲ್ಲ, ಎಲ್ಲರೂ ಕೂಡ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ಶಂಕರಪೊಳಿ. ಒಂದ್ಸಲಿ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿ ಉಂಡೆ ಕಟ್ಟಿದ್ರೆ ಹೊಡಿಬಾರ್ದು, ಆ ರೀತಿ ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು. ನಾನು ಇಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನ ತಗೊಳ್ತಾ ಇದ್ದೀನಿ. ಒಂದೇ ಸಲ ಹಾಲನ್ನ ಹಾಕ್ಕೋಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು. ಈಗ ನಾನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮತ್ತೆ ಸ್ವಲ್ಪ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 1 ಕಪ್ಪಲ್ಲಿ ಅರ್ಧ ಕಪ್ ಅಷ್ಟೇ ನನಗೆ ಇಲ್ಲಿ ಹಾಲು ಬೇಕಾಗಿತ್ತು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಬೋದು, ಆದರೆ ಯಾವ ಹಿಟ್ಟಲ್ಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೋ ಅದರಲ್ಲೇ ಮಾಡಬೇಕು. ಹಾಗಾಗಿ ಮೈದಾ ಹಿಟ್ಟಲ್ಲಿ ತುಂಬಾ ಟೇಸ್ಟು ಚೆನ್ನಾಗಿ ಬಿಸ್ಕೆಟ್ ಥರ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ತಿಂತಾ ಇದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನೀವು ಕೂಡ ಟ್ರೈ ಮಾಡಿ ನೋಡಿ. ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟನ್ನ ನಾವು ಚಕ್ಲಿಗೆ ಬೇರೆ ರೀತಿ, ಚಪಾತಿಗೆ ಬೇರೆ ರೀತಿ, ರೊಟ್ಟಿಗೆ ಬೇರೆ ರೀತಿ ನಾದ್ಕೊಳ್ತೀವಲ್ಲ, ಹಾಗೆ ಈ ಶಂಕರಪೊಳಿಗೂ ಈ ರೀತಿ ಸಾಫ್ಟಾಗಿ ನಾದ್ಕೊಂಡಿರಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಒಂದು 5 ನಿಮಿಷ ನಾವು ಇದನ್ನು ಮುಚ್ಚಿ ಎತ್ತಿಡಬೇಕು. ಈಗ 5 ನಿಮಿಷ ಆದಮೇಲೆ ನಾವು ಒಂದು ಉಂಡೆನ ಮಾಡಿಕೊಂಡು ಈ ರೀತಿ ಚಪಾತಿ ಥರ ಲಟ್ಟಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ಲಟ್ಟಿಸ್ಕೊಂಡು ನೀಟಾಗಿ ನಾವು ಒಂದು ಚಾಕುವಿನ ಸಹಾಯದಿಂದ ನಾವು ಶೇಪ್ನ ಮಾಡ್ಕೋಬೇಕಾಗತ್ತೆ. ತುಂಬ ತೆಳುಗೆ ಚಪಾತಿ ಥರನೇ ಅರಿಬಾರ್ದು, ಸ್ವಲ್ಪ ದಪ್ಪ ಇರಬೇಕು. ಏಕೆಂದರೆ ಶಂಕರಪೊಳಿ ಬರಬೇಕಲ್ಲ ಅದೇ ರೀತಿ. ಹಾಗಾಗಿ ನಾನು ತೆಳು ಕರೆದ್ಬಿಟ್ರೆ ಆ ರೀತಿ ಬರಲ್ಲ, ದಪ್ಪ ಬರೋದಿಲ್ಲ ಅದು. ಈ ರೀತಿ ಚೆನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಶೇಪ್ನ. ಶಂಕರಪೊಳಿನ 2ರಿಂದ 3 ರೀತಿ ಮಾಡ್ತಾರೆ ಕೆಲವರು. ನಾನು ಅದರಲ್ಲಿ ಒಂದು ರೀತಿ ಮಾಡಿ ತೋರಿಸಿದ್ದೀನಿ ನೋಡಿ. ಈ ರೀತಿ ಎಲ್ಲ ಕಟ್ ಮಾಡಿಕೊಂಡು ನಾವು ಇದನ್ನು ಪ್ಲೇಟಿಗೆ ಹಾಕ್ಕೋಬೇಕಾಗತ್ತೆ. ಎಲ್ಲ ಬಿಡಿಸ್ಕೊಂಡು ಪ್ಲೇಟ್ ಒಳಗೆ ಹಾಕ್ಕೋಬೇಕು. ಎಣ್ಣೆ ಕಾಯೋ ಅಷ್ಟರೊಳಗೆ ನಾವು ಇದನ್ನು ಶೇಪ್ನ ಮಾಡಿಟ್ಕೊಂಡ್ರೆ ಹೊರಿಯೋಕ್ಕೆ ಈಸಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಎಲ್ಲ ಪ್ಲೇಟಲ್ಲಿ ಎತ್ತಿಟ್ಕೊಂಡ್ರೆ ಎಲ್ಲ ಒಂದೊಂದೇ ಎಣ್ಣೆ ಒಳಗೆ ಹಾಕಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನೋಡಿ ಇಲ್ಲಿ ಎಲ್ಲ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಬಾಣಲಿಯಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾದಿದೆ. ತುಂಬ ಹೈ ಫ್ಲೇಮಲ್ಲಿ ಇಡಬಾರ್ದು, ಲೋ ಫ್ಲೇಮಲ್ಲೇ ಒಂದೊಂದೇ ಈಗ ಬಿಡ್ತಾ ಹೋಗಬೇಕು ಎಣ್ಣೆ ಒಳಗೆ. ಅಂಟ್ಕೊಂಡು ಬಿಟ್ಟರೆ ಅದೇನು ತೊಂದರೆ ಆಗಲ್ಲ. ಒಂದು 2 3 ಅಂಟಿದ್ರೆ ಅದು ಎಣ್ಣೆಯಲ್ಲಿ ಕರೆದಾಗ ಸ್ವಲ್ಪ ಬಿಡಿ ಆಗುತ್ತೆ ಅದಾಗೇ. ಅದು ಕೂಡ ಹಾಕ್ಬೇಕಾದ್ರೆ ಈ ರೀತಿ ಹಾಕಿ, ನೋಡ್ತಾ ಇದ್ದೀರಲ್ಲ, ಈ ರೀತಿ ಹಾಕ್ಕೊಳ್ಬೇಕಾಗತ್ತೆ.
ನಿಧಾನಕ್ಕೆ ಹಾಕಿ, ಇಲ್ಲಾಂದರೆ ಎಣ್ಣೆ ಹಾರೋ ಚಾನ್ಸಸ್ ಇರುತ್ತೆ ನೀರಿಂದ ಎತ್ತಾಕಕ್ಕೆ ಹೋದರೆ. ಆಮೇಲೆ ಇದನ್ನೆಲ್ಲ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೊಳ್ತೀವಿ. ತಕ್ಷಣವೇ ನಾವು ಸೌಟನ್ನು ಆಡಿಸ್ಬಾರ್ದು ಅದರೊಳಗೆ. ಯಾಕೆ ಅಂದರೆ ಹಿಟ್ಟು ಸಾಫ್ಟಾಗಿರುತ್ತಲ್ವಾ, ಅದು ಒಡೆಯೋ ಚಾನ್ಸು ಇರುತ್ತೆ. ಸ್ವಲ್ಪ ನಿಧಾನವಾಗಿ ಸ್ಪೂನಲ್ಲಿ ಈ ರೀತಿ ನಾವು ಸ್ವಲ್ಪ ಹಿಂಗೆ ಎತ್ತಿ ಬಿಡಬೇಕಷ್ಟೇ. ನೋಡ್ತಾ ಇದ್ದೀರಲ್ಲ, ಈ ರೀತಿ. ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ತಾರೆ ಕೆಲವರು, ಬಟ್ ನಮಗೆ ಸೇಮ್ ಬೇಕ್ರಿ ಸ್ಟೈಲಲ್ಲೇ ಅದೇ ಟೇಸ್ಟು ಅದೇ ಫ್ಲೇವರು ಬರಬೇಕು ಅಂದರೆ ನಾವು ಈ ರೀತಿ ಮಾಡಬೇಕು ಮೈದಾ ಹಿಟ್ಟಲ್ಲಿ. ಆವಾಗ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೇಮ್ ಬಿಸ್ಕೆಟ್ ತಿಂದಾಗೆ ಆಗುತ್ತೆ ಇದು. ಒಂಥರ ತಿಂತಾ ಇದ್ದರೆ ಇನ್ನೂ ತಿನ್ನಬೇಕು ಅಂತ ಅನಿಸೋವಂಥ ರೆಸಿಪಿ. ಹಾಗೆ ಎಲ್ಲರೂ ತುಂಬಾ ಇಷ್ಟಪಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳಿಗೆ ಒಂದ್ಸಲಿ ಈ ರೀತಿ ಮಾಡಿಕೊಟ್ರೆ ಪದೇ ಪದೇ ಕೇಳ್ತಾರೆ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ನೋಡ್ತಾ ಇದ್ದೀರಲ್ಲ, ಸಾಫ್ಟ್ ಅನ್ನಿಸ್ತಾ ಇದೆ ನೋಡಿ. ಈಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ, ಜಾಲರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜಾಲರಿಗೆ ಹಾಕ್ಕೊಂಡು ಅದು ಮೆತ್ತಗೆ ಅನಿಸುತ್ತೆ, ಆದರೆ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಇದು ಶಂಕರಪೊಳಿ. ತೆಗಿವಾಗ ನಾವು ಇದೇನಿದಿಷ್ಟು ಸಾಫ್ಟ್ ಇದೆ, ಗಟ್ಟಿ ಇಲ್ವಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಬಟ್ ಹಾಗೆ ಅದು ತಣ್ಣಗಾದ್ಮೇಲೆ ಅದು ಗಟ್ಟಿ ಹಾಗೆ ಆಗುತ್ತೆ ನೋಡಿ. ಈ ರೀತಿ ಉಳಿದಿದ್ದ ಹಿಟ್ಟನ್ನು ಕೂಡ ನಾನು ಶೇಪ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಚಾನಲಲ್ಲಿ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ವೀಡಿಯೋಸ್ನ, ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಿಮ್ಮೆಲ್ಲ ಸಪೋರ್ಟು ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನಾನು ಮಿಕ್ಕಿದ್ದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಈಸಿಯಾಗಿ ಮಾಡ್ಬೋದು, ತುಂಬ ಏನು ಕಷ್ಟ ಆಗಲ್ಲ ಇದು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಕಲರ್ ಚೇಂಜ್ ಆದಮೇಲೆ ನಾನು ಜಾಲರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಉಳಿದಿರೋ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಶಂಕರಪೊಳಿ, ಅದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋದು ಅಷ್ಟೇ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ ಇದಕ್ಕೆ, ಜಾಸ್ತಿ ಟೈಮು ಬೇಕಾಗಲ್ಲ. ನೋಡಿ, ಇಷ್ಟೇ ಈಸಿಯಾಗಿ ಮಾಡ್ಬೋದು. ಯಾರ್ಯಾರಿಗೆಲ್ಲ ರೆಸಿಪಿ ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಬೆಲ್ ಐಕನ್ನ ಒತ್ತಿ. ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ. ನೀವು ಕೂಡ ನೋಡ್ಬೋದು ನನ್ನ ವೀಡಿಯೋಸ್ನ. ಹಾಗಾಗಿ ಬೆಲ್ ಐಕನ್ನ ಒತ್ತೋದನ್ನ ಮರಿಬೇಡಿ. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ವೀಡಿಯೋಸ್ನ ನೋಡಿದವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಬಾಯ್, ನಮಸ್ಕಾರ.